ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ ಬಿಆರ್, ಸರ್ಕಾರಿ ಪ್ರೌಢಶಾಲೆ ತಿಪ್ಪೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಬದಲಾದ ಪರಿಸ್ಥಿತಿಯಲ್ಲಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗೊಂಡಿದೆ. ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಈ ವರ್ಷ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಪ್ರಶ್ನೆ ಪತ್ರಿಕೆಗಳಾಗಿದೆ. ಈ ನಿಟ್ಟಿನಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ನಾವು ವಿವರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಪ್ರಶ್ನೆ ಪತ್ರಿಕೆ ಇರ್ತದೆ. ಕನ್ನಡ ವಿಷಯಕ್ಕೆ 40 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಎಲ್ಲವೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳಿದ್ದು OMRನಲ್ಲಿ ಶೇಡ್ ಮಾಡೋದ್ರ ಮುಖಾಂತರ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಹಾಗಿದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸಾರಾ ಅಬೂಬಕ್ಕರ್ ಅವರ ಜನ್ಮಸ್ಥಳ. ಆಯ್ಕೆಗಳು ಧಾರವಾಡ, ಬಿಜಾಪುರ, ಮೈಸೂರು, ಕಾಸರಗೋಡು. ಸರಿಯಾದ ಉತ್ತರ ಕಾಸರಗೋಡು. ಸಾರಾ ಅಬೂಬಕ್ಕರ್ ಅವರು ಕಾಸರಗೋಡಿನಲ್ಲಿ 1936ರಲ್ಲಿ ಜನಿಸಿದರು. ಎರಡನೆಯ ಪ್ರಶ್ನೆ, ಮುದುಕಿಯ ಕೈಯಲ್ಲಿದ್ದ ದೀಪದ ಬೆಳಕು ಹೊರಬೀಳದಂತೆ ದೀಪದ ಒಂದು ಭಾಗಕ್ಕೆ ಅಂಟಿಸಿದ ವಸ್ತು. ಆಯ್ಕೆಗಳು ಕಾಗದ, ಬಟ್ಟೆ, ಎಲೆ, ಬುಟ್ಟಿ. ಸರಿಯಾದ ಉತ್ತರ ಕಾಗದ. ಇದು ಯುದ್ಧ ಪಾಠದ ಸಂಬಂಧಪಟ್ಟಂತೆ ಇದೆ ಈ ಪ್ರಶ್ನೆ. ಇಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಅನುಸರಿಸುತ್ತಿರುವುದರಿಂದ ದೀಪದ ಬೆಳಕು ಹೊರಗೆ ಹೋಗದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮೂರನೆಯ ಪ್ರಶ್ನೆಯನ್ನು ನೋಡೋಣ. ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ನೀಡಿದ ಪ್ರಶಸ್ತಿ. ಆಯ್ಕೆಗಳು ಭಾರತ ರತ್ನ, ಸರ್, ಪದ್ಮಭೂಷಣ, ಜ್ಞಾನಪೀಠ. ಇದಕ್ಕೆ ಸರಿಯಾದ ಉತ್ತರ ಭಾರತ ರತ್ನ ಪ್ರಶಸ್ತಿ. ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ. ಇದನ್ನು ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ನೀಡುತ್ತೆ. ಸರ್ ಪದವಿನೂ ಕೂಡ ವಿಶ್ವೇಶ್ವರಯ್ಯನವರಿಗೆ ಇದೆ, ಆದರೆ ಇದನ್ನು ನೀಡಿರುವಂತಹ ಒಂದು ಸರ್ಕಾರ ಬ್ರಿಟಿಷ್ ಸರ್ಕಾರ. ನಾಲ್ಕನೆಯ ಪ್ರಶ್ನೆಗೆ ಹೋಗೋಣ. ಶಬರಿಯ ಪ್ರಕಾರ ಗುರು ಸಿದ್ಧರು ಮೆಚ್ಚಿದಂತಹ ಸನ್ಮಂಗಳ ಮೂರ್ತಿ. ಆಯ್ಕೆಗಳು ರಾಮ, ಲಕ್ಷ್ಮಣ, ಧನು, ದಶರಥ. ಈ ಒಂದು ಪ್ರಶ್ನೆ ಶಬರಿ ಪಾಠದಿಂದ ಆಯ್ಕೆ ಮಾಡಿರುವಂಥದ್ದು. ಇಲ್ಲಿ ಶಬರಿಯು ರಾಮನಿಗಾಗಿ ಪರಿತಪಿಸ್ತಾ ರಾಮನನ್ನು ನೆನಪಿಸ್ಕೊಂಡು ಹಾಡ್ತಿರ್ತಾಳೆ. ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ ರಾಮನ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಶಬರಿ ಹೇಳ್ತಾಳೆ. ಗುರು ಸಿದ್ಧರೇ ಮೆಚ್ಚಿದಂತಹ ಸನ್ಮಂಗಳ ಮೂರ್ತಿ ರಾಮ ಅಂತ ಹೇಳಿ. ಹಾಗಾಗಿ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮ. ಐದನೇ ಪ್ರಶ್ನೆಯನ್ನು ನೋಡೋಣ. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದವರು. ಆಯ್ಕೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯ, ಲಾರ್ಡ್ ಸ್ಯಾಂಡ್ ಹರ್ಸ್ಟ್, ರಂಗಾಚಾರ್ಲು. ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಿರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಾರೆ. ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡ್ತಾರೆ. ವಿಧವಾ ಮರುವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಮತ್ತು ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಜಾರಿಗೆ ತರ್ತಾರೆ. ಗ್ರಾಮ ನ್ಯಾಯಾಲಯ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಹೀಗೆ 10 ಹಲವು ಕಾಯ್ದೆಗಳನ್ನು ಜಾರಿಗೆ ತಂದದರಿಂದ ಇವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗೋಣ. ವಚನಕಾರರ ದೃಷ್ಟಿಯಲ್ಲಿ ದೇವರೆಂದರೆ. ಆಯ್ಕೆಗಳು ಪ್ರಜ್ಞೆ, ಇಷ್ಟಲಿಂಗ, ವಚನ, ಭೂಮಿ. ವಚನಕಾರರ ದೃಷ್ಟಿಯಲ್ಲಿ ದೇವರೆಂದರೆ ಈ ಒಂದು ಪ್ರಶ್ನೆ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಲಾಗಿರುವಂಥದ್ದು. ವಚನಕಾರರ ದೃಷ್ಟಿಯಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ದೇವರುಗಳು ದೇವರಲ್ಲ, ಇವರ ದೃಷ್ಟಿಯಲ್ಲಿ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಹಾಗಾಗಿ ಪ್ರಜ್ಞೆ ಎನ್ನುವಂಥದ್ದು ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಹೋಗೋಣ.
ಶಾನುಭೋಗರ ರಾಜಭಕ್ತಿಯ ಲಾಂಛನ. ಆಯ್ಕೆಗಳು ಹುಲಿಯ ಧರ್ಮಶ್ರದ್ಧೆ, ಕಿರ್ದಿ ಪುಸ್ತಕ, ಭಗವದ್ಗೀತೆ, ಪುಣ್ಯಕೋಟಿ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಈ ಒಂದು ಪ್ರಶ್ನೆಯನ್ನು ವ್ಯಾಘ್ರಗೀತೆ ಪಾಠದಿಂದ ಆರಿಸಲಾಗಿದೆ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ. ಇದು ಬ್ರಹ್ಮಾಸ್ತ್ರವೂ ಕೂಡ ಹೌದು. 8ನೆಯ ಪ್ರಶ್ನೆಗೆ ಹೋಗೋಣ. ವೃಕ್ಷ ಸಾಕ್ಷಿ ಪಾಠದ ಆಶಯ. 4 ಆಯ್ಕೆಗಳು. ಗುಣಕ್ಕಿಂತ ಹಣ ಮೇಲು, ಹಣಕ್ಕಿಂತ ಗುಣ ಮೇಲು, ಹಣ ಮತ್ತು ಗುಣಕ್ಕಿಂತ ದೇವರು ಮೇಲು, ಇಂದು ಕಷ್ಟಪಟ್ಟರೆ ನಾಳೆ ಸುಖ. ಇದಕ್ಕೆ ಸರಿಯಾದ ಉತ್ತರ ಹಣಕ್ಕಿಂತ ಗುಣ ಮೇಲು. ಈ ವೃಕ್ಷ ಸಾಕ್ಷಿ ಪಾಠದ ಆಶಯ ಇದು. 9ನೆಯ ಪ್ರಶ್ನೆಗೆ ಹೋಗೋಣ. ಬೆಳಕಿಗೊಲಿದವರ್ ಉರಿಯ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಇದರ ಮುಂದುವರೆದ ಭಾಗ. ಇದು ಶಬರಿ ಪಾಠದಿಂದ ಆರಿಸಲಾಗಿರುವಂಥದ್ದು. ಆಯ್ಕೆಗಳು ಮರಣವಲ್ಲ ಮುಕ್ತಿ ಪ್ರಭೋ, ಇದುವೇ ನನ್ನ ಪೂಂಕೆ, ಬಾಳ ಸುತ್ತಿಹ ದೇವ ತೇಜವ, ಕಾಂಬರಿಗೆ ಇದೇ ಲಕ್ಷಣ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೆನೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಈ ಒಂದು ಪ್ರಶ್ನೆಗೆ ರಾಮ ಈ ಒಂದು ಪಾಠದ ಕೊನೆಯಲ್ಲಿ ಲಕ್ಷ್ಮಣನಿಗೆ ಶಬರಿಯನ್ನು ಕುರಿತು ಹೇಳುವಂಥ ಒಂದು ಮಾತು. ಬೆಳಕಿಗೊಲಿದವರ್ ಉರಿಯ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಹಾಗೆ ಮುಂದುವರೆದು ಬಾಳ ಸುತ್ತಿಹ ದೇವ ತೇಜವ, ಕಾಂಬರಿಗೆ ಇದೇ ಲಕ್ಷಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಬಾಳ ಸುತ್ತಿಹ ದೇವ ತೇಜವ, ಕಾಂಬರಿಗೆ ಇದೇ ಲಕ್ಷಣ. 10ನೇ ಪ್ರಶ್ನೆಗೆ ಹೋಗೋಣ. ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು. ಆಯ್ಕೆಗಳು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ನರಸಿಂಹ, ಅಕ್ಕಿ ಹೆಬ್ಬಾಳು ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ನರಸಿಂಹ ಅಂಥೇಳಿ. ಪ್ರಶ್ನೆಯಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಎನ್ ಅಂತ ಹೇಳಿದ್ರೆ ಅಕ್ಕಿ ಹೆಬ್ಬಾಳು, ಎನ್ ಅಂತ ಹೇಳಿದ್ರೆ ನರಸಿಂಹ. ಹಾಗಾಗಿ ಸರಿಯಾದ ಉತ್ತರ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. 11ನೆಯ ಪ್ರಶ್ನೆಯನ್ನು ನೋಡೋಣ. ಮನೆ ಮಂಚಮ್ಮ ಇಂದು ಪೂಜಿತಳಾಗುತ್ತಿದ್ದುದು. ಆಯ್ಕೆಗಳು ಗುಡಿಸಲಿನಲ್ಲಿ, ದೇವಸ್ಥಾನದಲ್ಲಿ, ಚಾವಣಿ ಇಲ್ಲದ ಗುಡಿಯಲ್ಲಿ, ಜನರ ಮನಸ್ಸಿನಲ್ಲಿ. ಇದು ದೇವನೂರು ಮಹಾದೇವ ಅವರು ಬರೆದಿರುವಂಥ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಮನೆ ಮಂಚಮ್ಮನ ಕಥೆಯನ್ನು ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವ ಅವರಿಗೆ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3, ಚಾವಣಿ ಇಲ್ಲದ ಗುಡಿಯಲ್ಲಿ. 12ನೇ ಪ್ರಶ್ನೆ ಹೋಗೋಣ. ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಕಳೆದದ್ದು ಹೀಗೆ. ಪುಸ್ತಕಗಳನ್ನು ಓದುತ್ತಾ, ದೇವಗುರು ಮತ್ತು ದ್ವಿಜರ ಪೂಜೆ ಮಾಡುತ್ತಾ, ತಿಂಡಿ ತಿಂದು ಮನೆ ಕೆಲಸ ಮಾಡುತ್ತಾ, ಊರೆಲ್ಲ ಅಡ್ಡಾಡುತ್ತಾ. ಇದು ಬರುವಂಥದ್ದು ವೃಕ್ಷಸಾಕ್ಷಿ ಪಾಠದಲ್ಲಿ ಬರ್ತದೆ. ಈ ವೃಕ್ಷಸಾಕ್ಷಿ ಪಾಠದಲ್ಲಿ ಈ ಧರ್ಮಿಷ್ಠನಾಗಿದ್ದು ದೇವಗುರು ಮತ್ತು ದ್ವಿಜರ ಪೂಜೆಯನ್ನು ಮಾಡುತ್ತಾ ತನ್ನ ಬೆಳಗಿನ ಹೊತ್ತನ್ನು ಕಳೀತಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. 13ನೆಯ ಪ್ರಶ್ನೆ. ಎದೆತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಪದ್ಯಭಾಗ. ಆಯ್ಕೆಗಳನ್ನ ನೋಡೋಣ. ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಸುರು ಹಲಗಲಿ ಬೇಡರು. ಎದೆತುಂಬಿ ಹಾಡಿದೆನು ಕವನ ಸಂಕಲನವನ್ನು ಬರೆದವರು GS ಶಿವರುದ್ರಪ್ಪ. ಈ ಒಂದು ಕವನ ಸಂಕಲನದಿಂದ ಆರಿಸಿರುವಂಥ ಪದ್ಯ ಸಂಕಲ್ಪ ಗೀತೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪದ್ಯವನ್ನು ದರಾ ಬೇಂದ್ರೆಯವರು ಬರೆದಿರುವಂಥ ಗರಿ ಕವನ ಸಂಕಲನದಿಂದ ಆರಿಸಲಾಗಿದೆ. ಹಸುರು ಪದ್ಯವನ್ನು ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿದೆ. ಹಲಗಲಿ ಬೇಡರು ಲಾವಣಿಯನ್ನು BS ಗದ್ದಗಿಮಠ ಅವರು ಸಂಪಾದಿಸಿರುವಂತಹ ಕನ್ನಡ ಜನಪದ ಗೀತೆಗಳು ಅನ್ನುವಂಥ ಒಂದು ಲಾವಣಿಯಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಸರಿಯಾದ ಉತ್ತರ ಸಂಕಲ್ಪ ಗೀತೆ. 14ನೆಯ ಪ್ರಶ್ನೆ. ಹಕ್ಕಿಯ ಗರಿಯಲ್ಲಿರುವ ಬಣ್ಣಗಳು. ಆಯ್ಕೆಗಳು ಹಳದಿ ಕೆಂಪು, ನೀಲಿ ಹಸಿರು, ಕರಿ ನರೆ, ಬಿಳಿ ಹೊಳೆ. ಹಕ್ಕಿಯ ಗರಿಯಲ್ಲಿರುವ ಬಣ್ಣಗಳು ಸರಿಯಾದ ಉತ್ತರ ಬಿಳಿ ಹೊಳೆ ಬಣ್ಣಗಳು. ಕರಿನರೆ ಪುಚ್ಚಗಳನ್ನು ಹೊಂದಿದೆ ಹಕ್ಕಿ. 15ನೇ ಪ್ರಶ್ನೆ. ವೀರ ಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವ ಕಥಾನಾತ್ಮಕ ಕಾವ್ಯಗಳು. ಆಯ್ಕೆಗಳು ಲಾವಣಿಗಳು, ಗೀತನಾಟಕಗಳು, ಪ್ರವಾಸ ಕಥನಗಳು, ಲಲಿತ ಪ್ರಬಂಧಗಳು. ಇದಕ್ಕೆ ಸರಿಯಾದ ಉತ್ತರ ಲಾವಣಿಗಳು. ಲಾವಣಿಗಳು ವೀರರ
ಸಾಹಸ, ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳಾಗಿರ್ತವೆ. ಇದು ಹಲಗಲಿ ಬೇಡರು ಲಾವಣಿಯಿಂದ ಇದನ್ನು ಆಯ್ಕೆ ಮಾಡಿರುವಂಥದ್ದು. 16ನೆಯ ಪ್ರಶ್ನೆಗೆ ಹೋಗೋಣ. ರವಿಸುತನ ಕಿವಿಯಲ್ಲಿ ಭಯವನ್ನು ಬಿತ್ತಿದವನು. ಆಯ್ಕೆಗಳು ಕೃಷ್ಣ, ಫಲ್ಗುಣ, ಕುರುಪತಿ, ಕಲಿಭೀಮ. ರವಿ ಅಂತ ಹೇಳಿದ್ರೆ ಸೂರ್ಯ, ಸುತ ಅಂತ ಹೇಳಿದ್ರೆ ಮಗ, ಸೂರ್ಯನ ಮಗ ಕರ್ಣ. ಕೃಷ್ಣ ಮತ್ತು ಕರ್ಣನಿಗೆ ಕೌರವೇಂದ್ರನ ಕೊಂದೆ ನೀರು ಪದ್ಯದಲ್ಲಿ, ಕುಮಾರವ್ಯಾಸ ವಿರಚಿತ ಈ ಪದ್ಯದಲ್ಲಿ ಕೃಷ್ಣ ಮತ್ತು ಕರ್ಣನಿಗೆ ಸಂವಾದ ನಡೆಯುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೃಷ್ಣ. 17ನೆಯ ಪ್ರಶ್ನೆ. ಕವಿ ಕುವೆಂಪುರವರಿಗೆ ಸಂಜೆಯ ಬಿಸಿಲು ಈ ರೀತಿ ಕಂಡಿದೆ. ಆಯ್ಕೆಗಳು ಕೆಂಪಾಗಿ, ಹಸುರಾಗಿ, ಹಳದಿಯಾಗಿ, ಕಾರ್ಮೋಡದಂತೆ. ಕವಿ ಕುವೆಂಪುರವರು ಒಂದು ಪಕ್ಷಿಕಾಶಿ ಕವನ ಸಂಕಲನವನ್ನು ಬರೆಯುವಂಥ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ವರ್ಣಿಸುವಂತಹ ಒಂದು ಸಂದರ್ಭ ಎದುರಾಗುತ್ತೆ. ಇಲ್ಲಿ ಕವಿಗೆ ಕಂಡದ್ದೆಲ್ಲವೂ ಕೂಡ, ಪ್ರಕೃತಿಯಲ್ಲಿ ಕಂಡದ್ದೆಲ್ಲವೂ ಕೂಡ ಹಸುರಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಸುರಾಗಿ. 18ನೇ ಪ್ರಶ್ನೆಯನ್ನು ನೋಡೋಣ. ದುರ್ಯೋಧನನಿಗೆ ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ನೀಡಿದವರು. ಆಯ್ಕೆಗಳು 4 ಕರ್ಣ, ಭೀಷ್ಮಾಚಾರ್ಯರು, ಧರ್ಮರಾಯ, ದುಶ್ಯಾಸನ. ಯುದ್ಧ ನಡೆಯುವಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನನು ತನ್ನ ತಂದೆ ತಾಯಿಗಳ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾರೆ. ಆಗ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕು ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೀಷ್ಮಾಚಾರ್ಯರು. ಶ್ರೀರಾಮನ ಯಜ್ಞಾಶ್ವವು ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಬರಲು ಕಾರಣ. ಇದು ವೀರಲವ ಪದ್ಯದ್ದು, ಲಕ್ಷ್ಮೀಶ ರಚಿಸಿದಂಥ ಒಂದು ಪದ್ಯ. ಆಯ್ಕೆಗಳನ್ನು ನೋಡೋಣ. ಹುಲ್ಲಿನ ಹಸುರಿಗೆ ಎಳಸಿ ವಾಲ್ಮೀಕಿ ಮುನಿಯ ತೋಟವನ್ನು ಹಾಳು ಮಾಡಲು, ಆಶ್ರಮದಲ್ಲಿ ಬೆಳೆದ ಹಣ್ಣುಗಳನ್ನು ತಿನ್ನಲು, ಆಶ್ರಮದ ಸೌಂದರ್ಯವನ್ನು ನೋಡಲು. ಶ್ರೀರಾಮ ಒಂದು ಯಜ್ಞಾಶ್ವದ ಕುದುರೆ ದೇಶವನ್ನೆಲ್ಲ ಸುತ್ತಕೊಂಡು ಬಂದು ವಾಲ್ಮೀಕಿಯ ಆಶ್ರಮದ ಕಡೆಗೆ ಬರುತ್ತೆ. ಅಲ್ಲಿ ಆ ತೋಟದಲ್ಲಿದ್ದಂತಹ ಒಂದು ಹುಲ್ಲಿನ ಹಸಿರನ್ನು ಬಯಸಿ ಅದು ಹುಲ್ಲಿನ ಹಸಿರಿಗೆ ಆ ತೋಟಕ್ಕೆ ನುಗ್ಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಎ, ಹುಲ್ಲಿನ ಹಸುರಿಗೆ ಎಳಸಿ. 20ನೇ ಪ್ರಶ್ನೆಯನ್ನು ನೋಡೋಣ. ಹಲಗಲಿಯ ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳಿದ ಬ್ರಿಟಿಷ್ ಅಧಿಕಾರಿ. ಹಲಗಲಿ ಬೇಡರು ಲಾವಣಿಯಿಂದ ಆಯ್ಕೆ ಮಾಡಿರುವಂತಹ ಪ್ರಶ್ನೆ ಇದು. ಆಯ್ಕೆಗಳು ಹೆಬಲಕ್ ಸಾಹೇಬ, ಚಟೆಕಾರ, ಕಾರ ಸಾಹೇಬ, ಟಾರ ಸಾಹೇಬ. ಇದಕ್ಕೆ ಸರಿಯಾದ ಉತ್ತರ ಕಾರ ಸಾಹೇಬ. ಮುಂದಿನ ಪ್ರಶ್ನೆ. ನಕುಲ ಸಹದೇವರ ತಾಯಿಯ ಹೆಸರು. ಆಯ್ಕೆಗಳು ಕುಂತಿ, ಮಾದ್ರಿ, ದ್ರೌಪದಿ, ಗಾಂಧಾರಿ. ನಕುಲ ಸಹದೇವರ ತಾಯಿಯ ಹೆಸರು ಯಾರು ಅಂತ ಕೇಳಿದ್ದಾರೆ. ಕುಂತಿ ಪಡೆದಿರುವಂತಹ 5 ಮಂತ್ರಗಳಲ್ಲಿ ಮೊದಲ 4 ಮಂತ್ರಗಳಿಂದ ಕರ್ಣ, ಧರ್ಮರಾಯ, ಭೀಮ ಮತ್ತು ಅರ್ಜುನರನ್ನು ಪಡಿತಾಳೆ. ಕೊನೆಯ 1 ಮಂತ್ರದಲ್ಲಿ ಮಾದ್ರಿಯು ನಕುಲ ಸಹದೇವರ ಮಕ್ಕಳನ್ನು ಪಡಿತಾಳೆ. ಹಾಗಾಗಿ ನಕುಲ ಸಹದೇವರ ತಾಯಿ ಮಾದ್ರಿ. ಸರಿಯಾದ ಉತ್ತರ ಬಿ. 22ನೆಯ ಪ್ರಶ್ನೆ. ಕುವೆಂಪುರವರ ಆತ್ಮಕಥನ. ಆಯ್ಕೆಗಳು ಪಕ್ಷಿಕಾಶಿ, ನೆನಪಿನ ದೋಣಿಯಲ್ಲಿ, ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ. ಈ 4 ಕೃತಿಗಳನ್ನು ಬರೆದಿರುವವರು ಕುವೆಂಪುರವರೇ. ಪಕ್ಷಿಕಾಶಿ ಎನ್ನುವುದು ಕವನ ಸಂಕಲನ, ಶ್ರೀರಾಮಾಯಣ ದರ್ಶನಂ ಅನ್ನುವುದು ಮಹಾಕಾವ್ಯ, ಕಾನೂರು ಹೆಗ್ಗಡತಿ ಎನ್ನುವಂಥದ್ದು ಕಾದಂಬರಿ, ನೆನಪಿನ ದೋಣಿಯಲ್ಲಿ ಎನ್ನುವಂಥದ್ದು ಕುವೆಂಪುರವರ ಆತ್ಮಕಥನ. ಇದಕ್ಕೆ ಸರಿಯಾದ ಉತ್ತರ ಬಿ. ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಯಾರು. ಇದು ಛಲಮನೆ ಮೆರೆವ ಪದ್ಯದ್ದು, ರನ್ನ ರಚಿಸಿರುವಂಥದ್ದು. ಆಯ್ಕೆಗಳನ್ನು ನೋಡೋಣ. ಭೀಮ, ಅರ್ಜುನ, ದುರ್ಯೋಧನ, ಕರ್ಣ. ಇಲ್ಲಿ ದುರ್ಯೋಧನ ತನ್ನ ತಾತ ಭೀಷ್ಮರ ಬಳಿಗೆ ಸಲಹೆಯನ್ನು ಕೇಳಲಿಕ್ಕೆ ಹೋದಾಗ ಭೀಷ್ಮರು ಪಾಂಡವರೊಂದಿಗೆ ಸಂಧಿ ಮಾಡಿಕೊ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪದಂತಹ ದುರ್ಯೋಧನ, ನಾನು ನೆಲಕ್ಕಾಗಿ ಯುದ್ಧವನ್ನು ಮಾಡೋದಿಲ್ಲ, ಛಲಕ್ಕಾಗಿ ಯುದ್ಧವನ್ನು ಮಾಡ್ತೇನೆ, ಭೀಮ ಮತ್ತು ಅರ್ಜುನನನ್ನು ಕೊಂದ ಬಳಿಕ ಸಂಧಿಯನ್ನು ಮಾಡಿಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಯೋಧನ. 24ನೆಯ ಪ್ರಶ್ನೆ. ದ.ರಾ ಬೇಂದ್ರೆಯವರ ಕಾವ್ಯನಾಮ. ಆಯ್ಕೆಗಳು ಅಂಬಿಕಾತನಯ ದತ್ತ, ಕುವೆಂಪು, ವಿನಾಯಕ, ಪೂತಿನ. ಇದಕ್ಕೆ ಸರಿಯಾದ ಉತ್ತರ ಅಂಬಿಕಾತನಯ ದತ್ತ. ದ.ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಕೆ.ವಿ. ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು.
ವಿಕ್ರು ಗೋಕಾಕ್ ಅವರ ಕಾವ್ಯನಾಮ ವಿನಾಯಕ, ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯವರ ಕಾವ್ಯನಾಮ ಪುತೀನ. ಮುಂದಿನ ಪ್ರಶ್ನೆಗೆ ಹೋಗೋಣ. ಲವನು ರಾಮನ ಯಜ್ಞಾಶ್ವವನ್ನು ಈ ಗಿಡಕ್ಕೆ ಕಟ್ಟಿದನು. ಆಯ್ಕೆಗಳು ಬೇವು, ಬಾಳೆ, ಹೊಂಗೆ, ದಾಸವಾಳ. ಇದು ವೀರಲವ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ. ರಾಮನ ಯಜ್ಞಾಶ್ವದ ಕುದುರೆ ದೇಶವನ್ನೆಲ್ಲ ಸುತ್ತಕೊಂಡು ಬಂದು ಕೊನೆಯಲ್ಲಿ ವಾಲ್ಮೀಕಿಯ ಒಂದು ಆಶ್ರಮದ ಕಡೆಗೆ ಬರುತ್ತೆ. ಈ ತೋಟದಲ್ಲಿ ಇದ್ದಂತಹ ಈ ಕುದುರೆಯನ್ನು ನೋಡಿದಂಥ ಲವ ಈ ಒಂದು ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟುತ್ತಾನೆ. ಸರಿಯಾದ ಉತ್ತರ ಬಾಳೆ. 26ನೇ ಪ್ರಶ್ನೆಯನ್ನು ನೋಡೋಣ. ಮತಗಳೆಲ್ಲವೂ ಪಥಗಳು ಎನ್ನುವ. ಆಯ್ಕೆಗಳು ಹೊಸ ಭರವಸೆಗಳ ಕಟ್ಟೋಣ, ಹೊಸ ಎಚ್ಚರದೊಳು ಬದುಕೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಮುಂಗಾರಿನ ಮಳೆಯಾಗೋಣ. ಇದು ಸಂಕಲ್ಪಗೀತೆ ಪದದಿಂದ ಆರಿಸಿರುವಂಥದ್ದು. GS ಶಿವರುದ್ರಪ್ಪನವರು ಬರೆದಿದ್ದಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಈ ವಾಕ್ಯದ ಮುಂದಿನ ಸಾಲು ಹೊಸ ಎಚ್ಚರದೊಳು ಬದುಕೋಣ. ಸರಿಯಾದ ಉತ್ತರ ಆಯ್ಕೆ 2. 27ನೇ ಪ್ರಶ್ನೆಯನ್ನು ನೋಡೋಣ. ಸರ್ವಧರ್ಮ ಸಮ್ಮೇಳನವು ನಡೆದ ಸ್ಥಳ. ಆಯ್ಕೆಗಳು ಚಿಕಾಗೋ, ಪ್ಯಾರಿಸ್, ಲಂಡನ್, ನ್ಯೂಯಾರ್ಕ್. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪಠ್ಯಪೂರಕ ಅಧ್ಯಯನದಿಂದ ಈ ಪ್ರಶ್ನೆಯನ್ನು ಆರಿಸಲಾಗಿದೆ. ಭಾರತದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ 1893ರಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಕಾಗೋ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ಹೆದರಿದವರು. ಆಯ್ಕೆಗಳು ಕಮ್ಮಾರ, ಕುಂಬಾರ, ವಸಂತ, ನೇಕಾರ. ಇದಕ್ಕೆ ಸರಿಯಾದ ಉತ್ತರ ವಸಂತ. ಇದು ಪುಟ್ಟಿಯ ಪ್ರಶ್ನೆಯಾಗಿತ್ತು. ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂದು ಪುಟ್ಟಿ ತನ್ನೊಳಗೆ ಪ್ರಶ್ನಿಸಿಕೊಳ್ತಾಳೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಸಂತ. ವಸಂತ ಮುಖ ತೋರಲಿಲ್ಲ ಪಠ್ಯಪೂರಕ ಅಧ್ಯಯನದಿಂದ ಆರಿಸಲಾಗಿರುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಬದಿನಲ್ಲಿ ಹುಟ್ಟೋದು, ಬದಿನಲ್ಲಿ ಬೆಳೆಯೋದು, ಹೋಗೋರ ಮುಂಜರುಗ ಹಿಡಿಯೋದು. ಇದಕ್ಕೆ ಉತ್ತರ ಏನು ಅಂತ, ಇದು ಒಗಟುಗಳಿಂದ ಆಯ್ಕೆ ಮಾಡಿರುವಂಥ ಪ್ರಶ್ನೆ. ಉತ್ತರಗಳು ನೋಡೋಣ. ಆಯ್ಕೆಗಳು ಗರಕೆಯ ಹುಲ್ಲು, ಉತ್ತರಾಣಿ ಗಿಡ, ಬೀಸು ಕಲ್ಲು, ತಾವರೆ ಬೇರು. ಗರಿಕೆಯ ಹುಲ್ಲು ಅನ್ನುವಂಥ ಉತ್ತರ ಬರುವಂಥ ಪ್ರಶ್ನೆ ಹೊಲದಲ್ಲಿ ಹುಟ್ಟೋದು, ಹೊಲದಲ್ಲಿ ಬೆಳೆಯೋದು, ಉಳುವವನ ಕಂಡು ನಗುವುದು ಅನ್ನೋದಕ್ಕೆ ಉತ್ತರ ಗರಕೆಯ ಹುಲ್ಲು. ಬಾಯಲ್ಲಿ ತಿನ್ನೋದು, ಬಗಲಲ್ಲಿ ಕಕ್ಕೋದು ಅನ್ನೋದಕ್ಕೆ ಉತ್ತರ ಬೀಸು ಕಲ್ಲು. ಕೆಸರಲ್ಲಿ ಹುಟ್ಟೋದು, ಕೆಸರಲ್ಲಿ ಬೆಳೆಯೋದು ಅನ್ನೋದಕ್ಕೆ ಉತ್ತರ ತಾವರೆ ಬೇರು. ಇಲ್ಲಿ ಬದಿನಲ್ಲಿ ಹುಟ್ಟೋದು, ಬದಿನಲ್ಲಿ ಬೆಳೆಯೋದು, ಹೋಗೋರ ಮುಂಜರಗ ಹಿಡಿದು ಎಳೆಯೋದು ಅನ್ನೋದಕ್ಕೆ ಉತ್ತರ ಉತ್ತರಾಣಿ ಗಿಡ. ಆಯ್ಕೆ 2 ಸರಿಯಾದ ಉತ್ತರ. ಭಗತ್ ಸಿಂಗ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಂಡಿದ್ದರ ಫಲ. ಆಯ್ಕೆಗಳು ಮರಣದಂಡನೆಗೆ ಗುರಿಯಾದದ್ದು, ಪರಮವೀರ ಚಕ್ರ ಪ್ರಶಸ್ತಿ ಪಡೆದದ್ದು, ಸರ್ ಪದವಿ ಪಡೆದದ್ದು, ಎಲ್ಲರಿಂದಲೂ ಶ್ಲಾಘನೆಗೆ ಒಳಗಾದದ್ದು. ಇದು ಭಗತ್ ಸಿಂಗ್ ಪಠ್ಯಪೂರಕ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಭಗತ್ ಸಿಂಗ್ ಬ್ರಿಟಿಷರ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇವರು ಕ್ರಾಂತಿಕಾರಿ ಮಾರ್ಗವನ್ನು ಅನುಸರಿಸ್ತಾರೆ. ಹಾಗಾಗಿ ಇವರಿಗೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗ್ತಾರೆ. ಇದಕ್ಕೆ ಮೊದಲನೆಯ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 31ನೇ ಪ್ರಶ್ನೆಗೆ ಹೋಗೋಣ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಯ್ಕೆಗಳು ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ. ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸುವಂಥದ್ದು ಪಾರಿಭಾಷಿಕ ಪದಗಳು ಬಂದಾಗ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ. ಆವರಣ ಚಿಹ್ನೆಯನ್ನು ಬಳಸುವಂಥದ್ದು ಒಂದು ವಾಕ್ಯವನ್ನು ಅಥವಾ ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಹಾಗಾಗಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವಂಥ ಚಿಹ್ನೆ ವಿವರಣಾತ್ಮಕ ಚಿಹ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿವರಣಾತ್ಮಕ ಚಿಹ್ನೆ. 32ನೇ ಪ್ರಶ್ನೆಯನ್ನು ನೋಡೋಣ. ಸಮಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ. ಆಯ್ಕೆಗಳು ಅಂಶಿ ಸಮಾಸ, ಕ್ರಿಯಾ ಸಮಾಸ, ಬಹುರ್ವಿಹಿ ಸಮಾಸ, ಗಮಕ ಸಮಾಸ. ಕಡೆಗಣ್ಣು ಪದವನ್ನು ಬಿಡಿಸಿದಾಗ ಕಣ್ಣು ಪ್ಲಸ್ ಕಡೆ ಅಂತ ಬರುತ್ತೆ. ಅಂಶಾಂಶಿ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಂಶಿ ಸಮಾಸ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊರೋನಾ ಮಹಾಮಾರಿ ಹೆಚ್ಚಾಗಿರುವುದರಿಂದ
ಬಸ್ಸುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಈ ವಾಕ್ಯದಲ್ಲಿರುವ ಅನ್ಯದೇಶೀಯ ಪದ. ಆಯ್ಕೆಗಳು ಬಸ್ಸು, ತಾತ್ಕಾಲಿಕ, ಮಹಾಮಾರಿ, ಸಂಚಾರ. ಇದಕ್ಕೆ ಸರಿಯಾದ ಉತ್ತರ ಬಸ್ಸು. ಬಸ್ಸು ಅನ್ನುವಂಥದ್ದು ಆಂಗ್ಲ ಭಾಷೆಯಿಂದ ಬಂದಿರುವಂಥ ಪದ, ಹಾಗಾಗಿ ಇದು ಅನ್ಯದೇಶೀಯ ಪದ. 34ನೆಯ ಪ್ರಶ್ನೆ, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಯ್ಕೆಗಳು ಮ, ಅಂ, ಒಳ್, ಅತ್ತಣಿ. ಮ ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ, ಅಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಅತ್ತಣಿ ಅನ್ನುವಂಥದ್ದು ಪಂಚಮಿ ವಿಭಕ್ತಿಯ ಪ್ರತ್ಯಯ, ಒಳ್ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದಕ್ಕೆ ಸರಿಯಾದ ಉತ್ತರ ಒಳ್. ಮುಂದಿನ ಪ್ರಶ್ನೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಡ್ಯಾಶ್. ಇದು ಗಾದೆಯ ಪೂರ್ಣವಾಗಿರುವ ಗಾದೆಯನ್ನು ಪೂರ್ಣಗೊಳಿಸಿ ಎನ್ನುವಂಥ ವಿಭಾಗಕ್ಕೆ ಸೇರಿರುವಂಥ ಪ್ರಶ್ನೆ. ಆಯ್ಕೆಗಳು ಯೌವನವಿಲ್ಲ, ಬಂಧುವಿಲ್ಲ, ಮುಪ್ಪಿಲ್ಲ, ನೆಂಟರಿಲ್ಲ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 2 ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಆ ಅಲಂಕಾರವು. ಆಯ್ಕೆಗಳು ದೃಷ್ಟಾಂತಾಲಂಕಾರ, ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ. ಉಪಮಾಲಂಕಾರ ಅಂತ ಹೇಳಿದ್ರೆ 2 ವಸ್ತುಗಳ ನಡುವೆ ಹೋಲಿಕೆ ಇದ್ದಾಗ ಅದನ್ನು ಉಪಮಾಲಂಕಾರ ಅಂತ ಹೇಳ್ತೀವಿ. ರೂಪಕಾಲಂಕಾರ ಅಂದರೆ 2 ವಸ್ತುಗಳ ನಡುವೆ ಅಭೇದವಿದ್ದರೆ ಅದು ರೂಪಕಾಲಂಕಾರ. ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಅಥವಾ ಒಂದು ಸನ್ನಿವೇಶವನ್ನು, ಉಪಮೇಯವಾದ ಒಂದು ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ಒಂದು ವಸ್ತುವನ್ನು ಸನ್ನಿವೇಶವನ್ನಾಗಿ ಕಲ್ಪಿಸಿಕೊಳ್ಳುವುದಕ್ಕೆ ಉತ್ಪ್ರೇಕ್ಷಾಲಂಕಾರ ಅಂತ ಹೇಳ್ತೀವಿ. ಬಿಂಬ ಮತ್ತು ಪ್ರತಿಬಿಂಬ ಭಾವವು ತೋರಿ ಬಂದರೆ ಅದನ್ನು ದೃಷ್ಟಾಂತಾಲಂಕಾರ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ದೃಷ್ಟಾಂತಾಲಂಕಾರ. ಅಬ್ಬರ ಪದದಲ್ಲಿ ಕಂಡುಬರುವ ಅಕ್ಷರಗಣ. ಛಂದಸ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಕ್ಷರಗಣ ವಿಭಾಗದಲ್ಲಿದೆ. ಆಯ್ಕೆಗಳು ಮಗಣ, ತಗಣ, ಭಗಣ, ಯಗಣ. ಅಬ್ಬರ ಈ ಒಂದು ಪದಕ್ಕೆ ಪ್ರಸ್ತಾರವನ್ನು ಹಾಕಿದಾಗ ಅ ಒತ್ತಕ್ಷರದ ಹಿಂದೆ ಇದೆ, ಇದಕ್ಕೆ ಗುರು ಬರುತ್ತೆ. ಬಾಗೆ ಲಘು, ರಾಗೆ ಲಘು. ಅಂದರೆ ಒಂದು ಗುರುವಿನ ಮುಂದೆ 2 ಲಘುಗಳಿವೆ. ಹಾಗಾಗಿ ಇದನ್ನು ನಿಯಮದ ಪ್ರಕಾರ ಇದು ಬಗಣ. ಗುರು ಲಘು 3 ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಹಾಗಾಗಿ ನಿಯಮದ ಪ್ರಕಾರ ಅಬ್ಬರ ಅನ್ನುವಂಥ ಪದ ಬಗಣದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಪಾದುಕ ಪದದ ತದ್ಭವ ರೂಪ. ಆಯ್ಕೆಗಳು ಪೀಠಿಕೆ, ಹೌಗೆ, ಹವಗೆ, ಹಾವುಗೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪಾದುಕ ಪದದ ತದ್ಭವ ರೂಪ ಹಾವುಗೆ. 39ನೆಯ ಪ್ರಶ್ನೆ, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು. ಆಯ್ಕೆಗಳು ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು, ಅನುಕರಣಾವ್ಯಯಗಳು, ಸಾಮಾನ್ಯಾರ್ಥಕ ಅವ್ಯಯ. ಭಾವಸೂಚಕ ಅವ್ಯಯ ಅಂದ್ರೇನು? ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ. ಇದನ್ನು ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಅನುಕರಣಾವ್ಯಯಗಳು ಅಂದ್ರೇನು? ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳು ಅಂತ ಹೇಳ್ತೀವಿ. ಸಾಮಾನ್ಯಾರ್ಥಕ ಅವ್ಯಯ ಅಂದ್ರೇನು? ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯಾರ್ಥಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯ ಅಂದ್ರೇನು? ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಯಾರ್ಥಕ ಅವ್ಯಯಗಳು. 40ನೆಯ ಪ್ರಶ್ನೆ, ತಾಯಿಗೆ ಪತ್ರ ಬರೆಯುವಾಗ ಪತ್ರದಲ್ಲಿ ಆರಂಭದ ಸಂಬೋಧನೆ ಹೀಗಿರಬೇಕು. ಆಯ್ಕೆಗಳು ತೀರ್ಥರೂಪುರವರಿಗೆ, ಮಾತೃಶ್ರೀಯವರಿಗೆ, ಪೂಜ್ಯ ಗುರುಗಳೇ, ಮಾನ್ಯರೇ. ತೀರ್ಥರೂಪುರವರಿಗೆ ಎನ್ನುವಂಥ ಸಂಬೋಧನೆಯನ್ನು ಮಾಡುವಂಥದ್ದು ತಂದೆಗೆ ಪತ್ರ ಬರೆಯುವಾಗ, ಪೂಜ್ಯ ಗುರುಗಳೇ ಎನ್ನುವ ಸಂಬೋಧನೆಯನ್ನು ಬರೆಯುವಂಥದ್ದು ಗುರುಗಳಿಗೆ ಪತ್ರವನ್ನು ಬರೆಯುವಾಗ, ಮಾನ್ಯರೇ ಎನ್ನುವಂಥ ಸಂಬೋಧನೆಯನ್ನು ಬರೆಯತಕ್ಕಂಥದ್ದು ಮನವಿ ಪತ್ರಗಳನ್ನು ಬರೆಯುವಾಗ, ತಾಯಿಗೆ ಪತ್ರ ಬರೆಯುವಾಗ ಹೇಗಿರಬೇಕು ಸಂಬೋಧನೆ ಅಂದರೆ ಮಾತೃಶ್ರೀಯವರಿಗೆ ಅಂತಿರಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾತೃಶ್ರೀಯವರಿಗೆ. ಈ 40 ಪ್ರಶ್ನೆಗಳು 40 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ವಿವರಣೆಯೊಂದಿಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಮಕ್ಕಳೇ. ಈ ಜುಲೈ 3ನೇ ವಾರದಲ್ಲಿ ಒಂದು SSLC ಪರೀಕ್ಷೆ ಇದೆ ಅಂತ ಹೇಳಿ ಮಂಡಳಿಯವರಿಗಾಗಲೇ ಹೇಳಿದ್ದಾರೆ.
ಹಾಗಾಗಿ ಇನ್ನೂ ಕೂಡ ಸಮಯ ಇದೆ. ವಿವರವಾಗಿ ಉತ್ತಮ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ. ಇಲ್ಲಿ ಗದ್ಯ ಭಾಗ 12 ಪ್ರಶ್ನೆಗಳಿದೆ, ಪದ್ಯ ವಿಭಾಗದಿಂದ 14 ಪ್ರಶ್ನೆಗಳಿದೆ, ಪಠ್ಯಪೂರಕ ಅಧ್ಯಯನದಿಂದ 4 ಪ್ರಶ್ನೆಗಳಿದೆ, ವ್ಯಾಕರಣ ವಿಭಾಗದಿಂದ 10 ಪ್ರಶ್ನೆಗಳಿದೆ. ಒಟ್ಟು 40 ಅಂಕಗಳು, 40 ಪ್ರಶ್ನೆಗಳಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ.